ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ರೆಡಿ ಥಂಬ್ನೈಲಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನು ಅಂತ. ಹೌದು, ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ಇವಾಗ ಟಿಫನ್ ಒಂದು ಮಾಡಬೇಕು. ಟಿಫನ್ ಮಾಡಿಬಿಟ್ಟು ಒಂದು 11:15ಗೆ ಇಲ್ಲಿ ಬಿಡಬೇಕು. ಪ್ರೀ ವೆಡ್ಡಿಂಗ್ ಶೂಟ್ ಇದೆ, ಹಾಗಾಗಿ ಅಲ್ಲಿಗೆ ಹೋಗಬೇಕು. ಆ್ಯಂಡ್ ಇವತ್ತು ಅಲ್ಲೆಲ್ಲ ಏನೇನೆಲ್ಲ ನಡೆಯುತ್ತೆ, ಹೇಗಿರುತ್ತೆ ಅನ್ನೋದನ್ನ ನಾನು ಕಂಪ್ಲೀಟ್ ವಿಡಿಯೋನ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಬೆಳಗ್ಗೆಯಿಂದ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಸ್ವಲ್ಪ ಹೆಸರು ಬೇಳೆ ಹಾಕಿ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡೋಣ ಅಂತ. ಇನ್ನು ಮಧ್ಯಾಹ್ನ ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ, ಹಾಗಾಗಿ ಒಂದೇ ಸತಿ ರೈಸ್ ಸಾಂಬಾರು ಮಾಡ್ತಾಯಿದ್ದೀನಿ. ಮುದ್ದೇನು ಮಾಡೋದಕ್ಕೆ ಹೋಗ್ತಾ ಇಲ್ಲ, ಲೇಟ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು. ಇವಾಗ ಇನ್ನು ಲಗೇಜು ಒಂದು 2-3 ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಇವಾಗ ಅದನ್ನು ಮಾಡ್ಕೋತೀನಿ, ಹಾಗೆ ಅಡುಗೆ ಕೂಡ ಮಾಡಬೇಕು. ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ವೀಡಿಯೋನ ನೋಡಿ. ಹಾಗೆ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ. ಈ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ನನಗೆ ಹಿಂದಿನ ದಿವಸ ನನಗೆ ಆರ್ಡರ್ ಸಿಕ್ಕಿದ್ದು. ಅವರು ಪುಷ್ಪ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಎಲ್ಲನೂ ನೋಡ್ತಾರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಅವರು ಅವ್ರ ಫ್ರೆಂಡ್ಗೆ ರೆಫರ್ ಮಾಡಿದ್ದು. ಅವ್ರ ಹತ್ರ ಇದ್ದಾರೆ, ನಿನಗೆ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತಾರೆ, ನೀನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳ್ಬಿಟ್ಟು. ಅವ್ರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟಪಟ್ಟು ಚಾನಲ್ನ ನೋಡಿ ನನಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ರೆಫರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪುಷ್ಪ ಅವರೇ. ನೀವೇನಾದರೂ ಬ್ಲಾಗ್ ನೋಡ್ತಾ ಇರ್ತೀರ ಗೊತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಅದಕ್ಕೋಸ್ಕರನೇ ಬೆಳಗ್ಗೆನೇ ಎದ್ದು ಆಲ್ಮೋಸ್ಟ್ ಸಂಜೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಹಾಗಾಗಿ ಒಂದೇ ಸತಿ ಸಾಂಬಾರೆಲ್ಲ ಮಾಡಿಟ್ಟೆ. ಯಾಕಂದರೆ ಅಪ್ಪು ಕೂಡ ಇದ್ದಾನೆ, ಅವನಿಗೂ ಸ್ವಲ್ಪ ಊಟ ಮಾಡಿಸ್ಕೋತಾರೆ ಪ್ರವೀಣವರು. ಹಾಗಾಗಿ ಅನ್ನ ಸಾಂಬಾರೆಲ್ಲ ಮಾಡಿಟ್ಟೆ. ಸ್ವಲ್ಪ ಬಿಸಿನೀರು ಆಮೇಲೆ ಕಾಯಿಸ್ಕೋತಾರೆ. ಹಾಗೆ ನಾನು ಕೂಡ ಇಲ್ಲಿ ನನಗೆ ಏನೇನು ಬೇಕಾಗಿತ್ತೋ ಅದನ್ನೆಲ್ಲ ತೊಗೊಂಡಿದ್ದೀನಿ. ಹಾಗೆ ಎಕ್ಸ್ಟ್ರಾ ಅವ್ರಿಗೆ ಟ್ರೆಡಿಷ್ನಲ್ ಆಗೂ ಕೂಡ ಫೋಟೋಶೂಟ್ ತೆಗಿತಾರೆ ಅಂತ ಹೇಳಿದರು. ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಜಡೆಗಳಾಗಿರ್ಬೋದು, ಮತ್ತು ಒಡವೆಗಳು, ಇದನ್ನೆಲ್ಲ ನಾನು ಕೂಡ ತೊಗೊಂಡಿದ್ದೆ. ಅವರು ಕೂಡ ತೊಗೊಂಬರ್ತೀನಿ ಅಂತಲೇ ಹೇಳಿದ್ದಾರೆ. ಆದರೆ ನಾನು ಕೂಡ ನಂದು ಕೂಡ ತೊಗೊಂಡೋಗಿದ್ದೆ. ಯಾವುದಾದ್ರೂ ಅವ್ರಿಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಲ್ಲಿಂದ ನಾವು ಸೀದಾ ಆ ಲೊಕೇಶನ್ ಅವ್ರಿಗೆ ಕಳಿಸಿದ್ರಲ್ಲ ಅಲ್ಲಿಗೆ ಹೋದ್ವಿ. ಅವ್ರು ಆಲ್ರೆಡಿ ಒಂದು ಲೊಕೇಶನಲ್ಲಿ ಫೋಟೋಶೂಟ್ ಮಾಡಿಸ್ತಾಯಿದ್ರು. ನಾವು ಬಂದಿರೋದು ಚಿಕ್ಕಮದುರೆಗೆ. ನಿಮಗೆ ಗೊತ್ತಿರುತ್ತೆ, ಮಧುರೈ ದೇವಸ್ಥಾನಕ್ಕೆ ಹೋಗೋರಿಗೆಲ್ಲ ಈ ಒಂದು ಇದು ಗೊತ್ತಿರುತ್ತೆ. ಸೊ ಅಲ್ಲಿಗೆ ಹೋಗಿ ಅವರು ಫೋಟೋಶೂಟ್ ಮಾಡಿಸ್ತಾಯಿದ್ರು ಕೆರೆ ಹತ್ರ. ಸೊ ನಾವು ಕೂಡ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆ ನಂತರ ನಾವು ರೆಸಾರ್ಟಕ್ಕೆ ಬಂದ್ವಿ. ಅವರು ರೆಸಾರ್ಟ್ ಬುಕ್ ಮಾಡಿದರು. ಹಾಗಾಗಿ ಅಲ್ಲಿಗೆ ಬಂದ ಮೇಲೆ ನಾನು ಅವ್ರಿಗೆ ಡ್ರೆಸ್ ಎಲ್ಲ ಹಾಕ್ಕೊಂಡ್ರು. ಅದಾದಮೇಲೆ ಮೇಕಪ್ನ ಸ್ಟಾರ್ಟ್ ಮಾಡಿಕೊಂಡೆ. ಅವ್ರಿಗೆ ಐ ಮೇಕಪ್ ಸ್ಯಾರಿಗೆ ಮತ್ತು ಡ್ರೆಸ್ಗೆ ಎರಡು ಒಂದೇ ಕಲರ್ ಇದ್ದಿದ್ರೆ ಐ ಮೇಕಪ್ ಆ ಥರ ಕೇಳಿದರು. ಸೊ ಸ್ವಲ್ಪ ಬ್ಲೂ ಆ್ಯಂಡ್ ಆ ಥರ ಶೇಡಲ್ಲಿ ಕೇಳಿದರು. ಸೊ ಅದನ್ನೇ ಮಾಡ್ತಾಯಿದ್ದೆ. ಆ್ಯಂಡ್ ಬೇಸೆಲ್ಲ ಮೊದಲು ಮುಗಿಸ್ಕೊಂಡು ಒಂದೇ ಸತಿ ನಾನು ಐ ಮೇಕಪ್ ಲಾಸ್ಟ್ ಮಾಡೋಣ ಅಂತೇಳಿ ಮೇಕಪ್ ಮಾಡ್ಕೋತಾ ಇದ್ದೆ. ಆ್ಯಂಡ್ ನೀವಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಒಬ್ಬರೇ ಡ್ರೆಸ್, ಅವರೇ ಪುಷ್ಪ ಅಂತ ಹೇಳ್ಬಿಟ್ಟು ಅವರೇ ಇವ್ರಿಗೆ ರೆಫರ್ ಮಾಡಿದ್ದು ಅವ್ರ ಫ್ರೆಂಡ್ಗೆ. ಸೊ ಯಾರೂ ತಿಂಡಿ ಮಾಡಿರಲಿಲ್ಲ, ಎಲ್ಲರೂ ಪಾಪ ಶೂಟಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಹಾಗಾಗಿ ಅವರೇ ಪ್ಲೇಟ್ಗೆಲ್ಲ ಹಾಕ್ಸ್ಕೊಂಬಂದು ಎಲ್ಲರಿಗೂ ಡಿವೈಡ್ ಮಾಡಿ ಅವ್ರಿಗೂ ಕೂಡ ಬ್ರೈಡ್ಗೂ ತಿನ್ನಿಸಿ ಎಲ್ಲ ಮಾಡ್ತಾಯಿದ್ರು. ತುಂಬಾ ಸಪೋರ್ಟಿವ್ ಆಗಿದ್ದರು. ನಂಗೆ ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಅವರು ಜಸ್ಟ್ ವರ್ಕಿಂಗ್ ಫ್ರೆಂಡ್ಸ್ ಅವರು, ಅಂದರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಫ್ರೆಂಡ್ಸ್ ಆಗಿರೋದು. ಆದರೆ ಅವರು ಕೊನೆ ಗಂಟ ಇದ್ದರು. ಅವ್ರ ಶೂಟ್ ಮುಗಿದು ಅವ್ರ ಕಾರಲ್ಲಿ ಹೋಗಬೇಕಾಗಿದ್ರು ಕೂಡ ಅವರು ಪುಷ್ಪ ಅನ್ನೋರು ಇದ್ದರು. ನಂಗೆ ಅದು ಎಷ್ಟು ಖುಷಿ ಆಯಿತು ಅಂದರೆ, ಒಬ್ಬರ ಫ್ರೆಂಡಾಗಿ ಅವ್ರ ಜೊತೇಲಿ ಎಷ್ಟು ಚೆನ್ನಾಗಿ ಕೊನೆವರೆಗೂ ಅವ್ರಿಗೆ ಬೇಕಾಗಿದ್ದು ಬೇಡವಾಗಿದ್ದು ಪ್ರತಿಯೊಂದು ನೋಡಿಕೊಂಡು ಅವ್ರ ಜೊತೇಲಿದ್ದರು. ಅದು ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಎಷ್ಟೋ ಜನ ಫ್ರೆಂಡ್ಶಿಪ್ಪಲ್ಲಿ ರೇರ್ ಈ ಥರ ಸಿಗೋದು. ಏನೋ ಅವರು ಮಾಡ್ತಾಯಿದ್ದಾರೆ, ಇರೋಣ ಅವ್ರ ಜೊತೆ, ಅವ್ರಿಗೂ ಕೂಡ ಸಪೋರ್ಟ್ ಮಾಡೋಣ ಅನ್ನೋದು. ಆ್ಯಂಡ್ ಅವ್ರು ಕೊನೆವರೆಗೂ ಇದ್ದರು. ಅದು ನಂಗೆ ತುಂಬ ಖುಷಿ ಆಯಿತು. ಕಪಲ್ಸ್ ಗಂಡ ಹೆಂಡತಿ ಇಬ್ಬರು ಬಂದಿದ್ದರು. ಕೊನೆವರೆಗೂ ಬ್ರೈಡ್ಗಂತೂ ತುಂಬಾ ಹೆಲ್ಪ್ ಮಾಡಿದ್ರು. ಅಂದರೆ ಬ್ರೈಡ್ ಅನ್ನೋಕ್ಕಿಂತ ಅವ್ರ ಫ್ರೆಂಡ್ಗೆ ತುಂಬಾ ಕೊನೆಯವರೆಗೂ ಇದ್ದರು. ಆ್ಯಂಡ್ ನೋಡ್ತಾ ಇರ್ಬೋದು. ಆ್ಯಂಡ್ ಮೇಕಪ್, ಹೇರ್ ಸ್ಟೈಲ್ ಎಲ್ಲನೂ ಆಯಿತು. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ಹೇರ್ ಸ್ಟೈಲ್ ಯಾವ ಥರ ಕಾಣಿಸ್ತಾ ಇದೆ, ಆ್ಯಂಡ್ ಮೇಕಪ್ ಯಾವ ಥರ ಇದೆ ಅಂತ. ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆ ನಂತರ ಈ ಒಂದು ಲೊಕೇಶನ್ ನಂಗೆ ನಿಜವಾಗ್ಲೂ ನಮ್ಮೂರಲ್ಲಿ ಇದೆ ಅಂತಲೇ ಗೊತ್ತಿರಲಿಲ್ಲ. ಚಿಕ್ಕಮದುರೆಯಲ್ಲಿ ಇರೋದಿದು. ನನಗೆ ಗೊತ್ತಿರಲಿಲ್ಲ ಈ ಥರ ಒಂದು ಲೊಕೇಶನ್ ಇದೆ ಅಂತ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೂ. ಇದು ಬಂದು ಫೋಟೋಗ್ರಾಫರ್ಸ್, ವೀಡಿಯೋಗ್ರಾಫರ್ಸ್ ಇದ್ದಾರಲ್ಲ ಅವರು ಇವ್ರಿಗೆ ರೆಫರ್ ಮಾಡಿದಂತೆ. ಈ ಥರ ಒಂದಿದೆ, ಥೀಮಲ್ಲಿದೆ, ತುಂಬ ಚೆನ್ನಾಗಿದೆ, ತೆಗೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ನನಗೂ ಆವಾಗಲೇ ಗೊತ್ತಾಗಿದೆ ಅವ್ರನ್ನ ವಿಚಾರಿಸಿದ ಮೇಲೆ. ಹೌದು, ಇಷ್ಟು ದಿನ ನೀವು ಇಲ್ಲೇ ಇದ್ದೀರಾ, ನಿಮಗೆ ಗೊತ್ತಿರಲಿಲ್ವಾ ಅಂತ. ಸೊ ಗೊತ್ತಾಯಿತು, ಯಾರಿಗಾದ್ರೂ ರೆಫರ್ ಮಾಡ್ಬೋದು ಬಿಡಿ ಅಣ್ಣ ಅಂತ ಹೇಳಿದೆ ನಾನೂ.
ಆನಂತರ ಕಪಲ್ಸ್ ಕೂಡ ಅವರ ಒಂದು ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ 4:15 ಆಗಿಬಿಟ್ಟಿತ್ತು ನಾವು ಈ ಒಂದು ಇದಕ್ಕೆ ಬರೋ ಅಷ್ಟೊತ್ತಿಗೆ, ಸ್ಟುಡಿಯೋಗೆ ಬರೋ ಅಷ್ಟೊತ್ತಿಗೆ. ಯಾಕಂದರೆ ಅವ್ರು ಅಲ್ಲೆಲ್ಲ ತೆಗೆಸ್ಕೊಳ್ತಾ ಇದ್ದೀನಿ, ಲೇಟ್ ಆಗೋಗಿತ್ತು. 1:15 ಇದ್ದಿದ್ದಂತೆ 4:15 ಬಂದಿದ್ದರು. ಹಾಗಾಗಿ ತುಂಬ ಔಟ್ಫಿಟ್ ಇದೆ, ಬೇಗನೆ ಚೇಂಜ್ ಮಾಡ್ಕೋಬೇಕು ಎಲ್ಲನೂ. ಎಲ್ಲ ಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ಕಂಪ್ಲೀಟಾಗಿ ಶೂಟ್ ಮಾಡಬೇಕಂದ್ರೆ ಬೇಗ ಮಾಡಬೇಕಲ್ವ. ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಆಲ್ಮೋಸ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಯಾಕಂದರೆ ತುಂಬ ಆತ್ರನೂ ಇರಲಿಲ್ಲ ಯಾರೂ, ಫೋಟೋಗ್ರಾಫರ್ಸ್ ಆಗಿರ್ಬೋದು, ವೀಡಿಯೋಗ್ರಾಫರ್ಸ್ ಆಗಿರ್ಬೋದು, ಯಾರೂ ಅರ್ಜೆಂಟ್ ಮಾಡಲಿಲ್ಲ. ಓಕೆ ಔಟ್ಫಿಟ್ ಆಯಿತಾ, ಓಕೆ ತೆಗಿಯೋಣ, ಯಾವುದ್ಯಾವುದಿದೆ ಏನೇನು ಮಾಡೋದು ತೆಗಿಯೋಣ ಅಂತಲೇ ಇದ್ದರು. ಹಾಂ, ಇದು ಚೆನ್ನಾಗಿದೆ. ಒಳಗಡೆ ಎಷ್ಟು ಸಕ್ಕತ್ತಾಗಿದೆ. ಈ ಫೋಟೋದಲ್ಲಿ ಹಾಕಿದಾರಕ್ಕ, ಗೂಗಲಲ್ಲಿ ಬರುತ್ತೆ. ತುಂಬ ಕಾಮಾಗಿ ಅವ್ರಿಗೆ ಎಷ್ಟು ಫೋಟೋಸು, ಎಷ್ಟು ವೀಡಿಯೋಸ್ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ಅದು ಇರಬೇಕು, ಪೇಷನ್ಸ್ ಇರಬೇಕು. ಅವ್ರಿಗೆ 4-5 ಔಟ್ಫಿಟ್ ಇದೆ ಅಂದಿದ ತಕ್ಷಣ ಬೇಗ ಮಾಡಿಸೋ ಅಂತ ಇದಿರಬಾರ್ದು. ಸೊ ಹಾಗಾಗಿ ಅವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ನಾನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಹೇಳಬೇಕು ಅಂದರೆ ನೀವು ಕೂಡ ಏನೋ ಪ್ರೀ ವೆಡ್ಡಿಂಗ್ ಶೂಟ್ ಏನೋ ಪ್ಲ್ಯಾನ್ ಮಾಡ್ತೀರೋ, ಒಂದ್ಸತಿ ಈ ಲೊಕೇಶನ್ಗೂ ಕೂಡ ಬನ್ನಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ತುಂಬ ಥೀಮ್ಸ್ ಇತ್ತು ಇಲ್ಲೂ. ಇನ್ನು ಬೆಂಗಳೂರು ಸೈಡೆಲ್ಲ ಇನ್ನೂ ಇದೆಯಾ ಅಂತ ನಂಗೆ ಹೇಳ್ತಾ ಇದ್ರು ಅವರು. ಬೆಂಗಳೂರಲ್ಲಿ ಇನ್ನೂ ಥೀಮ್ಸ್ಗಳು ಜಾಸ್ತಿ ಇದೆ, ಅದಕ್ಕೆಲ್ಲ ತುಂಬ ಟೈಮ್ ಬೇಕಾಗುತ್ತೆ ಅಂತ. ಓಕೆ, ಯಾವುದಾದ್ರೂ ಸರಿಯಾದ ಚಿಕ್ಕದಾಗಿ ಇದು ಚೆನ್ನಾಗಿದೆಯಲ್ಲ, ಓಕೆ ರೀಸನಬಲ್ ಆಗಿದೆಯಲ್ಲ ಅಂತ ಅನ್ನಿಸ್ತು. ಹಾಗೆ ಆ ಡ್ರೆಸ್ಸಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಬಂದಮೇಲೆ ಇದು ಸೆಕೆಂಡ್ ಔಟ್ಫಿಟ್ ಅವ್ರಿಗೆ, ಸ್ಯಾರಿ ಟ್ರೆಡಿಷ್ನಲ್ ಆಗಿ ಫೋಟೋಶೂಟ್ ಮಾಡಿಸ್ಲಿಕ್ಕೆ. ಅದಕ್ಕೂ ಕೂಡ ಆಲ್ಮೋಸ್ಟ್ ಎಲ್ಲ ಪಟ ಅಂತೆಲ್ಲ ರೆಡಿ ಮಾಡಿದ್ವಿ. ಆ್ಯಂಡ್ ಜುವೆಲ್ಸ್ ಕೂಡ ಅಷ್ಟೇ ನಾನು ತೊಗೊಂಡೋಗಿದ್ದು ಅವ್ರಿಗೆ ತುಂಬಾ ಹೆಲ್ಪ್ ಆಯಿತು. ಅದನ್ನೇ ಹಾಕಿ ಅವರು ಟ್ರೆಡಿಷ್ನಲ್ ಆಗಿ ರೆಡಿ ಆದರು. ಎಷ್ಟು ಹೆಂಗಾಯಿತು ಅಂದರೆ ಟಕ ಅಂತ ಚೇಂಜ್ ಆಗ್ತಾನೇ ಇತ್ತು. ಆವಾಗ ನಂಗೆ ತುಂಬಾ ಚೆನ್ನಾಗಿ ಒಂಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಫೋಟೋಶೂಟ್ ಅಂದರೆ ಹಿಂಗಿರುತ್ತಾ, ಒಂದೇ ಕಾಸ್ಟ್ಯೂಮು ಬೇರೆ ಎಷ್ಟು ಒಂದೇ ದಿವಸದಲ್ಲಿ ಎಷ್ಟು ಕಾಸ್ಟ್ಯೂಮ್ನ ಅವರು ಚೇಂಜ್ ಮಾಡಿ ಫೋಟೋಸ್ ತೆಗಿತಾರೆ ಅಂತ, ಹೇಗೆಲ್ಲ ಮಾಡ್ತಾರೆ ಅನ್ನೋದು ನಂಗೆ ಇವತ್ತೊಂದು ಐಡಿಯಾ ಬಂತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು ನಮ್ಮ ಬ್ರೈಡ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಆ್ಯಂಡ್ ನನಗೆ ಟ್ರೆಡಿಷ್ನಲ್ ಸ್ಯಾರಿಲಿ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ಪರ್ಸ್ನಲಿ ಅದು ನಂಗೆ ಇಷ್ಟ ಆಯಿತು. ಯಾಕಂದರೆ ಆ ಒಂದು ಬ್ಯಾಕ್ಗ್ರೌಂಡ್ ಥೀಮ್ ಏನಿತ್ತಲ್ಲ, ಆ್ಯಂಡ್ ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಹಾಗಾಗಿ ಆ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಫೋಟೋಸ್ ತೆಗ್ಸೋದೇ ಒಂಥರ ಚೆಂದ. ಎಷ್ಟೇ ನಾವು ಮಾಡ್ರನ್ ಡ್ರೆಸ್ ಏನೇ ಹಾಕಿದ್ರು ಅದ್ರ ಮುಂದೆ ಏನೂ ಇಲ್ಲ ಅಂತ ಅನಿಸುತ್ತೆ. ಅವ್ರು ಹೋಗಿ ಅಲ್ಲಿ ನಿಂತ್ಕೊಂಡಿದ್ದ ತಕ್ಷಣ ಅದೇನೋ ಒಂದು ಕಳೆ ಬಂದ್ಬಿಡ್ತು ಆ ಒಂದು ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡಿದ್ದ ತಕ್ಷಣ. ಆ್ಯಂಡ್ ಫೋಟೋಗ್ರಾಫರ್ಸು ಅಷ್ಟೇ ಎಷ್ಟು ಚೆನ್ನಾಗಿ ಟೆಕ್ನಿಕಲಿ ಅವ್ರು ಫೋಟೋಸ್ ತೆಗಿತಾರೆ ಅನ್ನೋದು ನನಗೆ ಇವತ್ತೇ ಗೊತ್ತಾಗಿದ್ದು. ಅವರು ತುಂಬ ಕತ್ಲಿದೆ, 6:30 ಅಷ್ಟೊತ್ತಿಗೆ ಫುಲ್ ಕತ್ಲಾಗೋಯ್ತು. ಆದರೆ ಎಷ್ಟು ಚೆನ್ನಾಗಿ ಬೇರೆ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಕೂರಿಸಿ ನಿಲ್ಲಿಸಿ ಎಲ್ಲ ಥರ ಎಷ್ಟು ಚೆನ್ನಾಗಿ ಫೋಟೋಸ್ ತೆಗೆದ್ರು ಅಂತ ನನಗೆ ಇವತ್ತು ಗೊತ್ತಾಯ್ತು. ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಟೆಕ್ನಿಕ್ಗಳಿರುತ್ತಲ್ಲ, ಅದು ಎಷ್ಟು ಚೆನ್ನಾಗಿ ಯೂಸ್ ಮಾಡಿಕೊಂಡು ಲೈಟಿಂಗ್ಸ್ ಯೂಸ್ ಮಾಡ್ಕೊಂಡು ಫೋಟೋಸ್ ತೆಗಿತಾರೆ ಅಂತ. ಇದೆಲ್ಲ ನೋಡ್ಬೇಕಾದ್ರೆ ನನಗೂ ಅನ್ನಿಸ್ತಾ ಇತ್ತು, ನಾವು ಕೂಡ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೋಬೇಕು ಅಂತೆಲ್ಲ ಅನ್ನಿಸ್ತಾಯಿದೆ. ಯಾಕಂದರೆ ಆ ಥರ ಇತ್ತು ಬ್ಯಾಕ್ಗ್ರೌಂಡು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ, ಫುಲ್ಲು ಕತ್ಲಾಗ್ಬಿಟ್ಟಿದೆ. ಅಲ್ಲಿ ಕೆಲವೊಂದಿಷ್ಟು ಲೈಟಿಂಗ್ಸ್ ಹಾಕಿದ್ದಾರೆ. ಅದೆಲ್ಲ ಎಷ್ಟು ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ಏನಂದರೆ ಟೈಮಿಂಗ್ಸ್ ಅಂದರೆ ಇಷ್ಟರಲ್ಲಿ ಮಾಡಿಕೊಡ್ತಾರೆ ಆ ಥರ. ಆ್ಯಂಡ್ ನನಗಂತೂ ನಾನು ರೆಡಿ ಮಾಡೋಕ್ಕೆ ಹೋದಾಗೆಲ್ಲ ಬಾಚಂಗೆ ಇರುತ್ತಲ್ಲ, ಅದು ತಲೆಯಲ್ಲೇ ಸಿಗಿಸ್ಕೋತಾ ಇದೆ. ಅದು ಹಂಗೆ ಈಚೆಗೆ ಬರ್ಬೇಕಾದ್ರೆ ಮರೆತು ಹೋಗ್ತಾಯಿತ್ತು, ತಲೆಯಲ್ಲೇ ಇರ್ತಾಯಿತ್ತು ಅದು. ಇಲ್ಲೂ ಅಷ್ಟೇ ಸುಮಾರಷ್ಟು ಕಪಲ್ಸ್ ಬಂದಿದ್ದರು. ನಾವು ಮಧ್ಯಾಹ್ನ ಹೋದ್ವಲ್ಲ, ಆವಾಗ ಶೂಟ್ ಮಾಡ್ಸೋಕ್ಕೆ ತುಂಬ ಜನ ಕಪಲ್ಸು. ಆಮೇಲೆ ವೆಟರ್ನರಿ ಫೋಟೋಶೂಟ್ಗೆ ಮತ್ತು ಟ್ರೆಡಿಷ್ನಲ್ ಆಗೆಲ್ಲ ಫೋಟೋಶೂಟ್ ಮಾಡಿಸ್ತಾರಲ್ಲ, ಸೊ ಆ ಥರದವರೆಲ್ಲ ಬಂದು ಫೋಟೋಶೂಟ್ ಎಲ್ಲ ಮಾಡಿಸ್ತಾಯಿದ್ರು. ಆವಾಗಲೇ ನನಗೂ ಐಡಿಯಾ ಬಂದಿದ್ದು, ಈ ಥರದ್ದೆಲ್ಲ ಇರುತ್ತೆ, ಥೀಮ್ಗಳಿರುತ್ತೆ, ಅದ್ರ ಮುಂದೆ ಅವ್ರು ಫೋಟೋಸ್ ತೆಗೆಸ್ತಾರೆ, ಎಲ್ಲೋ ದೂರ ಅವ್ರೇನು ಹೋಗೋದಿಲ್ಲ ಅಂತ ನನಗೆ ಆವಾಗ ಅನ್ನಿಸ್ತು. ಕೆಲವೊಂದಿಷ್ಟು ಫೋಟೋಸ್ ನೋಡ್ಬೇಕಾದ್ರೆ ಯಪ್ಪ ಈ ಥರದ್ದೆಲ್ಲ ಹುಡಿಕೊಂಡು ಹೋಗ್ತಾರಾ ಮನೆಗಳ್ಗೆ ಹತ್ರ ಎಲ್ಲ ಅಂತ ಅನ್ನಿಸ್ತಾಯಿತ್ತು. ಇವತ್ತು ನಂಗೆ ಗೊತ್ತಾಯಿತು ಇಲ್ಲೇ ಎಷ್ಟೊಂದು ಥೀಮ್ಗಳಿದೆ. ಸೊ ಈ ಥೀಮ್ನ ಯೂಸ್ ಮಾಡಿಕೊಂಡು ಅವರು ಕೆಲವೊಂದಿಷ್ಟು ಫೋಟೋಸು ವೀಡಿಯೋಸು ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವರು ಅಷ್ಟೇ ವೀಡಿಯೋಸ್ ಎಲ್ಲ ಮಾಡಿಸ್ತಾಯಿದ್ರು. ಆಮೇಲೆ ಡ್ರೋನಲ್ಲೆಲ್ಲ ವೀಡಿಯೋಸ್ ತೆಗೆಸಿದ್ರು. ಅದು ಬೆಳಗ್ಗೆ ಮಾತ್ರನೇ ಡ್ರೋನಲ್ಲಿ ವೀಡಿಯೋಸ್ನ ಅವ್ರು ಮಾಡಿದ್ದು, ನೈಟ್ ಏನು ಮಾಡಲಿಲ್ಲ, ಜಸ್ಟ್ ಮಾಮೂಲಿ ವೀಡಿಯೋಸ್ ಮತ್ತು ಇದನ್ನು ಮಾಡಿಕೊಂಡ್ರು. ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. ಫೋಟೋಸು ಕ್ಯಾಮ್ರಾದಲ್ಲೆಲ್ಲ ತೋರಿಸಿದ್ರು, ಚೆನ್ನಾಗಿ ಬಂದಿತ್ತು ಫೋಟೋಸು. ನಾವು ಅಂದ್ಕೊಂಡ್ವಿ ಏನಿದು ಕತ್ಲಾಗಿದೆಯಲ್ಲ ಹಿಂಗೆ ತೆಗಿತವ್ರೆ ಅಂತ, ಆದರೆ ಕ್ಯಾಮ್ರಾದಲ್ಲಿ ಸಖತ್ತಾಗಿ ಬಂದಿತ್ತು ಫೋಟೋಸು.
ಆನಂತರ ಟ್ರೆಡಿಷ್ನಲ್ ಆದಮೇಲೆ ಇನ್ನೊಂದು ಮಾಡ್ರನ್ ಡ್ರೆಸ್ಸಲ್ಲಿ ಅವರು ಈ ಥರ ರೆಡಿ ಆದರೆ ನಾನೇ ಹೇಳಿದೆ ಫ್ರೀ ಹೇರ್ಸ್ ಬಿಡಿ ಸೆಂಟರಲ್ಲಿ ಇದನ್ನು ತೆಗೆದು ಅಂತ. ಅದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಐ ಮೇಕಪ್ನ ನೀಟಾಗಿ ಒರೆಸ್ಬಿಟ್ಟೆ ನಾನು, ಯಾಕಂದರೆ ಬ್ಲೂ ಅಲ್ವಾ, ಹಾಗಾಗಿ ಇನ್ನೂ ಈ ಡ್ರೆಸ್ಗೆ ತುಂಬ ಹೈಲೈಟಾಗಿ ಕಾಣಿಸ್ಬಿಡುತ್ತೆ ಅಂದ್ಬಿಟ್ಟು ಐ ಮೇಕಪ್ನೆಲ್ಲ ಒರೆಸಿ ನಾವು ಬೇರೆ ಇವಾಗ ಫೈರ್ ಕ್ಯಾಂಪ್ ಥರ ಹಾಕಿದ್ರು ಅಲ್ಲಿ, ಆ ಥರ ಥೀಮಲ್ಲಿ ಕೂಡ ತೆಗೆಸ್ತಾ ಇದ್ರು. ಆ ಫೋಟೋಸ್ ಕೂಡ ಇವಾಗ ನಡೀತಾ ಇದೆ. ಕೂತ್ಕೊಳ್ಳಿ ಸರ್ ಅಲ್ಲಿ ಪಕ್ಕದಲ್ಲಿ. ಸೂಪರ್. ನೋಡಿ ಇವಾಗ ಅವ್ರನ್ನ ನೋಡಿ ಹಾಗೆ ಸರ್ನ ಇಡಿ ಅವ್ರಿಗೆ. ಸೂಪರ್. ನೀವು ಕಾಯಿಸ್ಬಿಟ್ಟು ಇಡಿ ಸರ್ ಹಾಗೆ. ಸೂಪರ್. ಕ್ಯಾಮ್ರಾ ನೋಡಬೇಡಿ. ಓಕೆ, ರೆಡಿ ಹಾಗೆ ಇನ್ನೊಂದ್ಸರಿ ಹಾಗೆ ಇಬ್ರು ಕಾಯಿಸಿ. ನನಗಂತೂ ಇಷ್ಟು ಥೀಮಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಈ ಚಂದ್ರನ ಥೀಮು. ನಾನು ಬೇರೆ ಕಡೆ ಎಲ್ಲ ನೋಡಿದೆ ಈ ಥರ ಚಂದ್ರನ ಥೀಮಲ್ಲಿ ತೆಗ್ಸೋದು, ಅದು ಯಾವ ಥರ ತೆಗೆಸ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಐಡಿಯಾ. ಆದರೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಈ ಥರ ಇದೆ ಇದೊಂದು ಅಂತ. ನೀವು ನೋಡ್ತಾ ಇರ್ಬೋದು ಆ ನೀರಲ್ಲಿ ಎಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಕಾಣಿಸ್ತಾ ಇದೆ, ಅವರಲ್ಲಿ ನಿಂತಿರೋದು ಕಪಲ್ಸು ಅಂತ ಹೇಳ್ಬಿಟ್ಟು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. 3, 2, 1 ಆಕ್ಷನ್. ಬನ್ನಿ, ಫೇಸ್ ಟು ಫೇಸ್ ನಿಂತ್ಕೊಳ್ಳಿ. ಫೇಸ್ ಟು ಫೇಸ್ ನೋಡಿ, ಲಿಫ್ಟ್ ಮಾಡಿ ಸರ್ ಇವಾಗ. ಸೂಪರ್. ಶೋಲ್ಡರ್. ಇದನ್ನು ನೋಡಿದ್ಮೇಲೆ ನನಗೂ ತೆಗೆಸ್ಕೋಬೇಕು ಅಂತ ಆಸೆ ಆಗಿತ್ತು, ಅಷ್ಟು ಚೆನ್ನಾಗಿತ್ತು. ನನಗೆ ಸಖತ್ ಇಷ್ಟ ಆಯಿತು ಚಂದ್ರನ ಥೀಮು. ಸೊ ಅದಾದಮೇಲೆ ಸೆಂಟ್ರಿಗೆ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿ ಕೆಲವೊಂದಿಷ್ಟು ಇದನ್ನು ಹಾಕಿದ್ರು, ಅದರಲ್ಲೂ ಕೂಡ ಫೋಟೋಸ್ ಎಲ್ಲ ತೆಗ್ಸಿದ್ರು ಹಾರ್ಟ್ ಶೇಪಲ್ಲಿ, ಈ ಥರ ಶೇಪಲ್ಲಿ. ಆಮೇಲೆ ಫುಲ್ ಒಂಥರ ಲೈಟಿಂಗ್ಸ್ದೆಲ್ಲ ಇರುತ್ತಲ್ಲ ಆ ಥರದ್ದೆಲ್ಲ ಇತ್ತು. ಸೊ ಆಲ್ಮೋಸ್ಟ್ 7:30 ಆಗಿತ್ತು ಈ ಒಂದು ಕಾಸ್ಟ್ಯೂಮಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ. ಈ ಥರ ಎಲ್ಲ ಅವರು ಕ್ಯಾಂಡಿಡೇಟ್ ವೀಡಿಯೋ ಎಲ್ಲ ಮಾಡಿಸ್ತಾ ಇದ್ರಲ್ಲ, ಹಾಗಾಗಿ ಲೇಟ್ ಆಗೇ ಆಯಿತು. ಆದರೂ ಎಲ್ಲ ಕಾಸ್ಟ್ಯೂಮ್ನು ಕೂಡ ಕಂಪ್ಲೀಟ್ ಮಾಡಿದ್ರು. ಆ್ಯಂಡ್ ಲಾಸ್ಟಿಗೆ 8 ಗಂಟೆಗೇನೋ ಅವಾಗ ಇವರು ಜೀನ್ಸು ಮತ್ತು ಶರ್ಟ್ ಈ ಥರದ್ರಲ್ಲಿ ಅವರು ತೆಗೆಸ್ಕೋಬೇಕು ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಟೈಮ್ನ ಅವರೇ ಎಕ್ಸ್ಟೆಂಡ್ ಮಾಡಿಕೊಂಡು ಆ ಫೋಟೋಗ್ರಾಫರ್ಸ್ ಎಲ್ಲ ಲೈಟ್ ಆಫ್ ಮಾಡಿಬಿಟ್ರು. 7:30 ಅಂದರೆ 7:30ಗೆ ಲೈಟ್ ಆಫ್ ಮಾಡಿಬಿಡ್ತಾರೆ. ಆದರೂ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಎಲ್ಲ ಇದ್ರಲ್ಲ, ಹಾಗಾಗಿ ಅವ್ರು ಹೇಳಿದ್ರು. ಸೊ ಹಾಗಾಗಿ ಅವರು ಎಕ್ಸ್ಟೆಂಡ್ ಮಾಡ್ಕೊಂಡು ಅವ್ರ ಹತ್ರ ಇದ್ದಿದ್ದಂಥ ಲೈಟಿಂಗಲ್ಲಿ ಅವರು ಈ ಒಂದು ಲಾಸ್ಟು ಒಂದು ಏನಿದೆ ಕಾಸ್ಟ್ಯೂಮಲ್ಲಿ ಅವರು ಶೂಟ್ ಮಾಡಿದ್ರು. ಅದು ಕೂಡ ಚೆನ್ನಾಗಿ ಬಂತು. ಎಲ್ಲನೂ ಮುಗಿಸ್ಕೊಂಡು ನಾನು ಕೂಡ ಮನೆಗೆ ಬಂದೆ. ಏನು ಮಾಡಿದ್ರಿ ಅಡುಗೆ? ಅನ್ನ ಚಾರು. ವೆರಿ ಗುಡ್ ಬಾಯ್. ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮೇ ಆಗೋಗ್ಬಿಟ್ಟಿತ್ತು, 9:15 ಆಲ್ಮೋಸ್ಟ್ ಹತ್ತತ್ರ ಆಗಿತ್ತು. ಸೊ ಇನ್ನೇನಿಲ್ಲ, ಊಟ ಒಂದು ಮಾಡಬೇಕಾಯ್ತು. ಆ್ಯಂಡ್ ಅಪ್ಪು ನೋಡ್ಬೋದು ಆರಾಮಾಗಿ ಆಟ ಆಡ್ಕೊಂಡಿದ್ದ, ಓಡಾಡಿಕೊಂಡು. ನಾನು ಬಂದಿದ್ದ ತಕ್ಷಣ ಅವ್ನಿಗೇನೋ ಒಂಥರ ಖುಷಿ. ನಾವು ದೂರ ಎಲ್ಲೋ ಇರ್ತೀವಲ್ಲ, ಒಂದು ದಿವಸ ನೋಡಿಲ್ಲ ಅಂದರೆ ಅವ್ನಿಗೇನೋ ಒಂಥರ ಎಕ್ಸೈಟ್ಮೆಂಟು. ನೋಡ್ಬೋದು ಎಷ್ಟು ಮಾತಾಡ್ತಾನೆ ಅಂತ. ಅಪ್ಪ ಏನು ಮಾಡಿದ್ದೀರಾ ಅಡುಗೆ? ಏನು ಮಾಡಿದ್ದೀರಾ? ಅನ್ನ ಚಾರು. ಬಿಡು, ಅದು ಜಿಯಾ ಕುಡಿಬೇಕಂತೆ. ಅದು ಜಿಯಾ. ಹೌದು, ಜಿಯಾ ಕುಡಿಬೇಕಂತೆ. ಫೈನಲಿ ಶೂಟಿಂಗ್ ಎಲ್ಲ ಮುಗೀತು. ತುಂಬ ಚೆನ್ನಾಗಾಯಿತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಪ್ರೀ ವೆಡ್ಡಿಂಗ್ ಯಾವ ಥರ ಎಲ್ಲ ಮಾಡ್ತಾರೆ ಅಂತ. ರೈಸ್ ಮಾಡಿ ಇಟ್ಟಿದ್ದಾರೆ. ಅಪ್ಪ ಮಗ ಇಬ್ಬರು ಸೇರಿಕೊಂಡು ಇವಾಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.